ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ನಲ್ಲಿ ನಾನು ಆರ್ ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ಸುದಿನ ಅಂತ ಹೇಳ್ಬೋದು. ಬಹಳ ದಿನಗಳಿಂದಲೂ ಕೂಡ ಕಾದಿದ್ದು ಬಹುಶಃ ಈ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅಂತಾನೂ ಕೂಡ ನಾನು ಹೇಳ್ಬೋದು. ರೈತ ನಮ್ಮ ಜೊತೆಲಿದ್ದಾರೆ, ರೈತ ಹೋರಾಟಗಾರ ಹಾಗೂ ಮಾಜಿ ಶಾಸಕರಾಗಿರುವಂತಹ KS ಪುಟ್ಟಯ್ಯ ಸರ್ ಅವರ ಮಗ ದರ್ಶನ್ ಪುಟ್ಟಯ್ಯ ಸರ್ ಅವರು ತಮ್ಮ ಜೊತೆನಲ್ಲಿದ್ದಾರೆ. MLA ಅವರು ಕಾನ್ಸ್ಟಿಟ್ಯೂನ್ಸಿ ಮೇಲುಕೋಟೆ. ಸೊ ಸದ್ಯಕ್ಕೆ ಇವತ್ತು ಅವರ ಜೊತೆನಲ್ಲಿ ನಮ್ಮ ರೆಡ್ ಅಂಬಾರಿ ಸಾಕಷ್ಟು ವಿಶೇಷತೆಗಳನ್ನ ತೋರಿಸ್ತಾ ಇದೆ, ಹಾಗೆ ನಿಮ್ಗೆ ತಿಳಿಸ್ತಾರೆ. ಸೊ ಲೆಟ್ಸ್ ಹ್ಯಾವ್ ಅ ಬ್ಯೂಟಿಫುಲ್ ಟಾಕ್ ವಿತ್ ನನ್ನ ವೆರಿ ಫೇವರೇಟ್ ಅಂತಾನು ಹೇಳ್ಬೋದು, ದರ್ಶನ್ ಪುಟ್ಟಣಯ್ಯ ಸರ್ ಅವರು. ಸರ್, ಮೊದಲನೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ನಿಮಗೆ. ನಮಗೂ ಅಷ್ಟೇ, ಥ್ಯಾಂಕ್ ಯು. ಓಕೆ ಸರ್, ಇವಾಗ ಸಾಮಾನ್ಯವಾಗಿ ದಸರಾ ಅಂತ ಅಂದಿದ ತಕ್ಷಣ ಎಲ್ಲರೂ ಕೂಡ ಬರೀ ಒಂದು ಎಂಟರ್ಟೈನ್ಮೆಂಟ್ ವಿಚಾರವಾಗಿದೆ ನೋಡ್ತಾರೆ. ಸೊ ನೀವು ನಿಮ್ಮ ಚೈಲ್ಡ್ಹುಡ್ ಇಂದನೂ ಕೂಡ ದಸರಾನ ಎಂಜಾಯ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಬೀಂಗ್ ಅ ಪೊಲಿಟಿಷಿಯನ್, ಇವಾಗ ನಿಮ್ಮ ಒಂದು ಆದ್ಯತೆಗಳು ಬೇರೆನೇ ಇರುತ್ತೆ, ಜವಾಬ್ದಾರಿ ಕೂಡ ಬೇರೆ ಇರುತ್ತೆ. ಹೌ ಯು ಫೀಲ್ ಆ ಒಂದು ದಸರಾಗೂ ಈ ಒಂದು ದಸರಾಗೂ? ಐ ಥಿಂಕ್ ದಸರಾದಲ್ಲಿ ಐ ಥಿಂಕ್ ಅವರ್ ಕಲ್ಚರ್ ಇಸ್ ಶೋನ್. ಈ ಭಾಗದ ಕಲ್ಚರ್ ನೂರಾರು ವರ್ಷದಿಂದ ನಡ್ಸ್ಕೊ ಬಂದಿರೋಂಥ ಏನಿದೆ ನಮ್ಮ ಕಲ್ಚರ್, ಅದನ್ನ ಶೋಕೇಸ್ ಮಾಡಕ್ಕೆ ಒಂದು ಆಪರ್ಚುನಿಟಿ. ಮತ್ತೆ ಎಲ್ಲ ಕಲಾವಿದರಿಗೂ, ನಮ್ಮ ಈ ಭಾಗದ ಜನರ ಕಲಾವಿದರು, ಎಲ್ಲ ಥರ ಕಲಾವಿದರಿಗೂ ಇದೊಂದು ಆಪರ್ಚುನಿಟಿ ಟು ಶೋಕೇಸ್ ದ ಸ್ಕಿಲ್ಸ್. ನಾವು ಚಿಕ್ಕದಿಂದ ನೋಡಿರೋ ದಸರಾ ಬಂಬು ಬಜಾರ್ ಮೈಸೂರಲ್ಲಿ ಸೈಡಲ್ಲಿ ನಿಂತ್ಕೊಂಡು ನೋಡಿರೋದು ಜ್ಞಾಪಕ. ಸುಮಾರು ಪ್ರತಿ ವರ್ಷನೂ ಹೋಗಿ ನೋಡೋವು. ಇವಾಗ ದ ಸ್ಕೇಲ್ ಹಸ್ ಗಾನ್ ಅಪ್. ಐ ಥಿಂಕ್ ಮುಂಚೆ ಇದ್ದಿದ್ದ ಸ್ಕೇಲ್ಗೂ ಇವಾಗೂ ಈಗ ಶ್ರೀರಂಗಪಟ್ಟಣದಲ್ಲಿ ಎಲ್ಲಿದ್ದೀವಿ ಈ ಶುಟೋಪ್ ಸ್ಕೇಲ್ ಮಾಡ್ತಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಇಂಪಾರ್ಟೆಂಟ್. ಯಾಕೆ ಅಂದರೆ ಟು ಮೇಕ್ ಶೂರ್ ದ ಯಂಗ್ಸ್ಟರ್ಸ್ ನೋ ಅಬೌಟ್ ಆರ್ ಕಲ್ಚರ್. ಅದನ್ನ ಹೆಂಗೆ ನಾವು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬೇಕು. ಈಗ ನನಗೆ ನಾಚಿಕವನಾಗಿದ್ದಾಗ ಹಿಂದಿನವ್ರು ತಿಳಿಸ್ಕೊಟ್ರು, ಅದೇ ರೀತಿ ನಾವು ಇದನ್ನ ಮುಂದಿನವ್ರು ತಿಳಿಸ್ಕೊಡೋ ಜವಾಬ್ದಾರಿಗಳು ನಮ್ದೆಲ್ಲ ಇತ್ತು. ಅದರಿಂದ ಈ ಹಬ್ಬಗಳು ಯಾಕೆ ಮಾಡ್ತಾರೆ ಅನ್ನೋದನ್ನು ನಾವು ಇಂಪಾರ್ಟೆನ್ಸ್ ತಿಳ್ಕೊಬೇಕು. ತಿಳ್ಕೊಂಡು ಅದನ್ನ ಮಾಡೋ ಜವಾಬ್ದಾರಿ ಇದ್ದಲ್ಲ. ಓಕೆ ಸರ್, ನಾನು ಕೇಳ್ದಾಗೇನೆ ಈಗ ನೀವ್ ಯಾವ್ದಾದ್ರು ಒಂದು ವಿಚಾರನ ಆಸ್ ಎ ಪೊಲಿಟಿಷಿಯನ್ ನಿಮ್ದೇ ಆದಂತ ಕೆಲವೊಂದು ಜವಾಬ್ದಾರಿ ಇರೋದ್ರಿಂದ ಏನ್ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ದಸರಾ ಸಂದರ್ಭದಲ್ಲಿ? ಮೊದಲು ನೀವು ಆಚರಣೆ ಮಾಡ್ತಿರ್ಬೇಕು. ನೋ ಐ ಮಿಸ್ಸಿಂಗ್ ದಿಸ್ ಪಾರ್ಟ್ ಬಿಕಾಸ್ ಇಟ್ಸ್ ನಾಟ್ ಟೂ ಈಸಿ. ಈಗ ನೀವು ಪಬ್ಲಿಕಲಿ ಹೋಗ್ಬಿಡಕ್ ಆಗೋದಿಲ್ಲ, ಯಾಕಂದ್ರೆ ನಿಮ್ಮ ಅಭಿಮಾನಿಗಳು ಆ ಲೆವೆಲ್ಗೆ ನಿಮ್ಮನ್ನ ಹರಿಸ್ತಾರೆ. ಸೊ ಏನ್ ಮಿಸ್ ಮಾಡ್ಕೊಳ್ತೀರಾ? ಸೊ ಲೈಕ್ ಅದೆಲ್ಲ ಸಮಥಿಂಗ್ ಮಿಸ್ಸಿಂಗ್ ಅನ್ನೋದು. ಅದೇ ಸಿಂಪಲ್ ಟರ್ಮ್ಸ್ ಅಲ್ಲಿ ಎಲ್ಲ ಒಮ್ಮೆ ಕುತ್ಕೊಂಡು ನೋಡ್ತಾ ಇದ್ರಿ? ನೋಡ್ಬೇಕು. ಅದೇ ಐ ಥಿಂಕ್ ದಟ್ಸ್ ವಾಟ್ ಐ ಮಿಸ್ ದ ಮೋಸ್ಟ್. ಓಕೆ, ಇವಾಗ ಐ ಥಿಂಕ್ ನೀವು ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಇರ್ತದೆ. ಅಟೆಂಡೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಪ್ರೆಸೆನ್ಸ್. ಅದು ಅದಕ್ಕೆ ಬಿಫೋರ್ ಪ್ರೆಸೆನ್ಸ್ ಇಟ್ಕೊಂಡು ನಾವು ನೋಡಕ್ ಸಾಧ್ಯ ಆಯ್ತು. ಇವಾಗ ಅದು ಇದು ಮಿಸ್ ದ. ಓಕೆ, ಎಸ್ ಸರ್. ನಿಮ್ಮ ಒಂದು ರಾಜಕೀಯ ಬದುಕಿನ ವಿಚಾರ ಅಂತ ತಗೊಳ್ಟಾಗ ಸೊ ವಾಟ್ ಇಸ್ ನೆಕ್ಸ್ಟ್ ಟೇಕ್? ನಿಮ್ಮ ಒಂದು ಟೇಕ್ ಏನಿದೆ ಸರ್? ಸೊ ಐ ಥಿಂಕ್ ರಾಜಕೀಯ ಅಂದ್ರೆ ಈಗ ನಾವು ಎಲೆಕ್ಟ್ ಆಗಿ 2.5 years ಹತ್ರ ಆಗ್ತೇವೆ. ಐ ಡೂ ಫೀಲ್ ಈಗ ನಮ್ಗೆ ಸ್ಟಾರ್ಟಿಂಗ್ ಗೆದ್ದಾಗ ನನ್ನ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಏನಂತ ಗೂಗಲ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಈಸನ್ ತಿಳ್ಕೊಳಕ್ ಟೈಮ್ ಅದಾದ್ಮೇಲೂ ಓಡಿಸ್ ಜಾಬ್ ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ಗೂ ನಾವು ಮಾಡ್ತಿರೋ ಕೆಲಸಕ್ಕೂ ದರ್ಸ್ ನೋ ಅನ್ಎಕ್ಸ್ಪೆಕ್ಟೆಡ್, ಅಂದ್ರೆ ದರ್ಸ್ ನೋ ಕನೆಕ್ಷನ್ ವಾಟ್ಸೆವರ್. ಸೊ ಐ ಥಿಂಕ್ ನಾವು ಮಾಡ್ತಿರೋದೇ ಬೇರೆ, ಮಾಡ್ಬೇಕಾಗಿರೋದೇ ಬೇರೆ. ಸೊ ಅನ್ಫಾರ್ಚುನೇಟ್ಲಿ ಅದನ್ನ ಸರಿಪಡಿಸ್ಬೇಕು. ಅಂಡ್ ವಿ ಹ್ಯಾವ್ ಟು ಫೋಕಸ್ ಆನ್. ಈಗ ನಮ್ದೇ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಅಂದ್ರೆ ಬರೀ ಇವೆಂಟ್ಸ್ ಅಟೆಂಡ್ ಮಾಡಿ ಜನರು ಮಾತಾಡಿಸಿ ಎಲ್ಲೋ ಇವೆಂಟ್ ರಿಬನ್ ಕಟ್ ಮಾಡಿ ಸ್ಪೀಚ್ ಮಾಡಿ. ಸೊ ಐ ಫೀಲ್ 24/7 we are trying to market ourselves. True. Very true. ನಮ್ಮನ್ನ ಸೆಲ್ ಮಾಡೋಕ್ಕೆ ನಾವು ಇನ್ನೂ ಮಾಡ್ತಾ ಇದೀವಿ, ಡೂಯಿಂಗ್ ದಿಸ್ ಅಂತ. ವಿ ಆರ್ ಆಲ್ವೇಸ್ saying this is what we have done. But I do feel that as a politician there are problems we should focus on working. ಅಂದ್ರೆ ಪ್ರಾಬ್ಲಮ್ಸ್ ಅಂದ್ರೆ ಈಗ ಅಗ್ರಿಕಲ್ಚರ್ ಇಸ್ ಸಿನ್ಸ್ ನಮ್ಮ ರೈತ ಸಂಘದಿಂದ ಬಂದಿರೋದ್ರಿಂದ ನಾಟ್ ಓನ್ಲಿ ದಟ್ ನಮ್ಮ ಭಾಗದಲ್ಲಿ ಮೆಜಾರಿಟಿ ಫಾರ್ಮಿಂಗ್ ಮೇಲೆ ಡಿಪೆಂಡೆಂಟ್ ಇರುತ್ತವೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ಫಾರ್ಮರ್ ರಿಲೇಟೆಡ್ ಇಶ್ಯೂಸ್? ಇವತ್ತು ಐ ಜಸ್ಟ್ ರೆಡ್ ಅನ್ ಆರ್ಟಿಕಲ್ ಟುಡೇ about 500 million smallholder farmers provide 70% of the food in the world. Okay.
and they are the poorest, which is a alarming statement. Again, if 500 million who actually provide food for 70% of our country, of our world, are poor, then there is a problem. So how do you address that problem? Because food security is also very important. How do you protect the farmers from not moving away from farming? The urbanization is rampant. So urbanization rampant, who's going to work in the farmers? Who's going to feed the moats? So our population is ever increasing. So how do you allocate that? So I think we have to take an extreme step to address the problem by introducing, our soil health is depleting. So how do you protect the soil health? Adapmale, our cropping patterns, flood irrigation doesn't work. We are, again, soil issues do come up. Adapmale, multi-crops, yav tara madbeku. Moving away from pesticides. So how do you get ಈ ರೈತರನ್ನ ಯಾವ ತರ ಅಲ್ಲಿಂದ ಮೂವ್ ಮಾಡಿ ಅದ್ರ ಜೊತೆಗೆ we have to make sure we get them the economic benefits ಕರೆಕ್ಟ್ ಆಗಿ ಎಕನಾಮಿಕ್ ಬೆನಿಫಿಟ್ಸ್ ಕೊಟ್ರೆ ರೈತರು ಈ ಫಾರ್ಮಿಂಗ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ದೀಸ್ ಆರ್ ಸಮ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಟ್ಯಾಕ್ಲಿಂಗ್ ನಾಟ್ ಓನ್ಲಿ ಜಸ್ಟ್ ದಟ್. ಆಮೇಲೆ ವಾಟರ್ ಈಗ ಇನ್ ಆಸ್ ವಿ ನೋ ನಮಗೆ ಕ್ಲೈಮೇಟ್ ಚೇಂಜಸ್ ಆಗ್ತಾ ಇದೆ. ಅದರಿಂದ ಇಫ್ ಯು ಲುಕ್ ಅಟ್ ಲಾಸ್ಟ್ 25 years from 2000, 17 years we have declared state ಅಲ್ಲಿ drought ಇದೆ. So 17 years, that is an alarming number as well. So how do you start changing our lifestyle and the way we grow our crops based on the climatic pattern changes? So these are all things that we have to start focusing and start working towards. And ರೈತರಿಗೆ ಅದನ್ನ ಎಜುಕೇಟ್ ಮಾಡಬೇಕು. ಇದು ರೈತರಿರೋದ್ರಿಂದ ರೈತರಿಗೆ ಏನು ಪಾಪ ಅವರಿಗೆ ಗೊತ್ತಿರೋದೇನು, ಚೆನ್ನಾಗಿ ಬೆಳೆ ಬೆಳಿಬೇಕು, ನನ್ನ ಎತ್ತುಗಳು ನೋಡ್ಕೋಬೇಕು, ನನ್ನ ಗಾಡಿ ಸರಿಯಾಗಿ ನೋಡ್ಕೋಬೇಕು, ನಮ್ಮ ಓಲಾ ಸರಿಯಾಗಿ ನೋಡ್ಕೋಬೇಕು ಅಥವಾ ಗದ್ದೆ ಸರಿಯಾಗಿ ನೋಡ್ಕೋಬೇಕು. ಸೊ ಅದು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ನಾವು ಯಾವ ಥರ ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್ಸ್ ಅವರಿಗೆ? ಹೌ ಡು ಯು ಕ್ರಿಯೇಟ್ ಮಾರ್ಕೆಟ್ಸ್? ಹೌ ಡು ಯು ಟೆಲ್ ದೆಮ್ ಮಾರ್ಕೆಟ್ ಇಸ್ ರೈಟ್ ನೆಕ್ಸ್ಟ್ ಡೋರ್, ನಿಮ್ ಲೋಕಲಿನೇ ಮಾರ್ಕೆಟ್ ಇದೆ, ಅಲ್ಲಿ ಸೆಲ್ ಮಾಡಿ. ಹೌ ಡು ಯು ಎಸ್ಟಾಬ್ಲಿಷ್ ದಟ್ ಕನೆಕ್ಷನ್ಸ್? ಬೈ ಪ್ರಾಡಕ್ಟ್ಸ್ ಯಾವ ಥರ ಮಾಡಿಸಬೇಕು? ಸೊ ದೀಸ್ ಆರ್ ಆಲ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್. ದಿಸ್ ಇಸ್ ಒನ್ ಪ್ರಾಬ್ಲಮ್. ಗವರ್ನೆನ್ಸ್ ಅಲ್ಲಿ ಈಗ ಟೆಕ್, ವಿ ಆಸ್ ಅ ಕಂಟ್ರಿ ವಿ ಹ್ಯಾವ್ adopted technology, mobile technology, ಇವೆಲ್ಲ ಸಕ್ಕದಾಗಿ we've had a very good adoption. So how do you use that to make sure we improve lives in the rural area? ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಾಗಿ, ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿ. So how do you create those kind of programs? So those are also, I think, important that we are trying to focus on those areas. I think I do feel that those problems need to be addressed. I can go on give you a laundry list of things that we have to work on with them. Sir, I must say, ಇಂತಹ ಒಬ್ಬ ನಾಯಕ ನಮಗೆ ಬೇಕು ಸರ್, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ ಬೇಕು ಸರ್. ನಾನು ಯಾವಾಗ್ಲೂ ಕೂಡ ಶೋನಲ್ಲಿ ಹೇಳ್ತಾ ಇರ್ತೀನಿ, ರೈತರ ಬಗ್ಗೆ ಬರೀ ಲೈಕ್ ನಾವು ಅನ್ನನ ಕಾಪಾಡಬೇಕು, ಊಟಕ್ಕೆ ಗೌರವ ಕೊಡ್ಬೇಕು, ಸೊ ಮಕ್ಕಳಿಗೆ ಆ ರೀತಿ ಹೇಳ್ಕೊಡ್ಬೇಕು, ಈ ರೀತಿ ಹೇಳ್ಕೊಡ್ಬೇಕು ಅಂತ ನಾನು ಒಂದ್ ಮಾತು ಹೇಳ್ತಾ ಇರ್ತೀನಿ ಸರ್. ಯಾವಾಗ್ಲೂ ಕೂಡ ನಮ್ಗೆ ವೈವಾ ಅಂತ ಇರುತ್ತೆ, ಪ್ರಾಕ್ಟಿಕಲ್ಸ್ ಅಂತ ಇರುತ್ತೆ, ಫ್ರಮ್ ಚೈಲ್ಡ್ಹುಡ್ ರೈನ್ಸ್ ಅನ್ನೋದಿರುತ್ತೆ. ಸೊ ಯಾರ್ದೋ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತಂದಾಗ ಮಾತ್ರ ನಾವು ಪಾಸ್ ಆಗ್ತೀವಿ ಅನ್ನೋದಿರುತ್ತೆ, ಏನೇನೋ ಪ್ರಾಕ್ಟಿಕಲ್ಸ್ ಇರುತ್ತೆ. ಅದ್ರ ಬದಲು ರೈತರ ಬಗ್ಗೆ ನಿಜವಾಗ್ಲೂ ಕೂಡ ಅವರಿಗೆ ಒಂದು ಗೌರವ ಬರಬೇಕು ಅಂತಂದ್ರೆ ಪ್ರಾಕ್ಟಿಕಲಿ ಗದ್ದೆನಲ್ಲಿ ಮಕ್ಕಳಿಗೆ ನಾಟಿ ಮಾಡೋದು ಕೂಡ ದಟ್ ಶುಡ್ ಬಿ ಎ ಪ್ರಾಜೆಕ್ಟ್ ಅಂಡ್ ಸಬ್ಜೆಕ್ಟ್. ನೀವ್ ಅದನ್ನ ಕಲ್ತ್ರೆ ಮಾತ್ರ ನೀವು ಪಾಸ್ ಆಗೋದಕ್ಕೆ ಸಾಧ್ಯ, ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಂದಾಗ ಆ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗತ್ತೆ ರೈತರ ಒಂದು ವ್ಯಾಲ್ಯೂ ಏನು, ಸೊ ಒಂದು ಕ್ರಾಪ್ಸ್ ನ ಬೆಳೆಯೋದ್ರಿಂದ ಏನೆಲ್ಲ ಒಂದು ಕಷ್ಟಗಳಿರುತ್ತೆ, ನಾವ್ ಹೇಗೆ ಫುಡ್ ನ ಮುಂದಕ್ಕೆ ಕಾಪಾಡ್ಕೊಬೇಕು. ಅಂಡ್ ಅಗ್ರಿಕಲ್ಚರ್ ಫೀಲ್ಡ್ ವಿಚಾರದಲ್ಲಿ ಸೆಲೆಕ್ಟೆಡ್ ಪೀಪಲ್ ಮಾತ್ರ ಅಲ್ಲಿಗೆ ಬರ್ತಾರೆ. ಸೊ ಮುಂದೆ ಈ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಎಜುಕೇಶನ್ ತಗೊಳ್ಳೋರು ಬಹುಶಃ ಅತಿ ಹೆಚ್ಚು ಜನ ಆಗ್ತಾರೆ ಅನ್ನೋದು ನನ್ನ ಒಂದು ಮನಸ್ಸಿನ ಭಾವನೆ ಸರ್. I think ನೀವು ಹೇಳಿದೆಲ್ಲ ಕರೆಕ್ಟ್. I think those, so if you look at what ಮಹಾತ್ಮ ಗಾಂಧಿ ಅವರು ಹೇಳಿದ್ದೆ, ಗ್ರಾಮ ಸ್ವರಾಜ್ಯ ಬಗ್ಗೆ, ಸೊ ಅವರು ಸೆಲ್ಫ್ ರಿಲಯಂಟ್ ಸಿಸ್ಟಮ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಲ್ಲಿ ಈ ಸ್ಟಾರ್ಟ್ ಟೀಚಿಂಗ್. ಸೆಲ್ಫ್ ರಿಲಯಂಟ್ ವಿಲೇಜಸ್, ಸೆಲ್ಫ್ ಸಸ್ಟೈನಿಂಗ್ ಲೈವ್ಲಿಹುಡ್ಸ್, ಪ್ಲಸ್ ನೀವು ಹೇಳಿದಂಗೆ ನಮ್ಗೆ ಏನ್ ಸೆಲ್ಫ್ ಸಸ್ಟೈನ್ ಆಗಕ್ ಬೇಕು, ದಟ್ ಬಿಕಮ್ಸ್ ದಿ ಎಜುಕೇಶನ್ ಫಾರ್ ಕಿಡ್ಸ್. ಸೊ ಅವೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್. So I think we don't have to do anything. We don't have to invent anything. We just have to go back in time and do what the
our forefathers actually did. With using the current know-how and technology. Ad ಮಾಡಿದ್ರೆ I think we have all the answers. I do. That's what I believe in. I think all our answers are in our history book. We don't need to reinvent the wheel. But you just have to modify it to today's world. So ಇದನ್ನೆಲ್ಲ tried and tested model ಇವೆಲ್ಲ ವರ್ಕ್ ಆಗಿದೆ. ಸೊ ಐ ಥಿಂಕ್ ಅದ್ರ ಕಡೆಗೆ ನಾವು ಅತಿ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಅಂಡ್ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಹೆಲ್ತ್ ಇಸ್ ಅ ಬಿಗ್ ಕ್ರೈಸಿಸ್ ಇವಾಗ. ಇನ್ನು ಹಳ್ಳಿಗಳಲ್ಲಿ ಹೋದಾಗ ಏನೋ ಐ ಡೈಗ್ರೆಸ್ ಬೇರೆ ಟಾಪಿಕ್ಗೆ. ಮೆಜಾರಿಟಿ ಆಫ್ ದಿ ಇಶ್ಯೂಸ್ ಫೈನಾನ್ಷಿಯಲ್ ಇಶ್ಯೂಸ್ ರೈತರಿಗೆ ರೂರಲ್ ಏರಿಯಾದಲ್ಲಿ ಅದೇ ಎಲ್ಲಾದ್ರೂ ಇಶ್ಯೂಸ್ ಇರೋದು ಎಜುಕೇಶನ್ಗೆ, ಹೆಲ್ತ್ ಕೇರ್ಗೆ, ಇವೆಂಟ್ಸ್ಗೆ ದೇ ಸ್ಪೆಂಡ್ ಅ ಲಾಟ್ ಆಫ್ ಮನಿ. ಸೊ ದೇ ಗೆಟ್ ಇನ್ ಟು ಡೀಪರ್ ಡೆಟ್. ಸೊ ಅದರಿಂದ ಈಚೆ ತಗೊಬರ್ಬೇಕು ಅಂತ ಹೇಳಿದ್ರೆ ನಾವು ಹೆಲ್ತ್ ಕೇರ್ನ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅನ್ನು ನಾವು ಫೋಕಸ್ ಮಾಡಿದ್ವಿ. ಪ್ರಿವೆಂಟಿವ್ ಹೆಲ್ತ್ ಕೇರ್ ನೋಡ್ಬಿಟ್ಟಂದ್ರೆ ಒಂದು ಸರಿಯಾದ ಬೆಳೆ ಬೆಳಿಬೇಕು. ಪೆಸ್ಟಿಸೈಡ್ಸ್ ಇಲ್ಲ, ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇವಾಗ ಆಲ್ ಕಮಿಂಗ್ ಇನ್ ಟು ವರ್ಕ್. ಬಟ್ ಮುಂಚೆ ಎಲ್ಲ ಹಂಗೆ ಬೆಳೀತಾ ಇದೆ. ಸೊ ದೋಸ್ ಆರ್ ಥಿಂಗ್ಸ್ ದಟ್ ವಿ ರಿಯಲಿ ನೀಡ್ ಟು ಫೋಕಸ್ ಆನ್. ಫ್ಯಾಂಟಾಸ್ಟಿಕ್ ಸರ್. ಎಸ್, ಈಗ ನನ್ನ ಒಂದು ವೈಯಕ್ತಿಕ ಪ್ರಶ್ನೆಗಳು ಸಾಕಷ್ಟು ವರ್ಷಗಳಿಂದ ಇತ್ತು, ಅದನ್ನೆಲ್ಲ ನಿಮ್ಮ ಹತ್ರ ಮನಸ್ಫೂರ್ತಿಯಾಗಿ ಕೇಳಿದೀನಿ. ಸೊ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರ. ಕಮಿಂಗ್ ಟು ದಸರಾ ಸರ್, ಸೊ ಈ ಬಾರಿ ಒಂದು ದಸರಾ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಶ್ರೀರಂಗಪಟ್ಟಣದಲ್ಲೂ ಕೂಡ ದಸರಾ ನಡೀತಾ ಇದೆ. ನಿಮ್ಮೆಲ್ಲ ಪ್ರೀತಿಯ ಕನ್ನಡ ಜನತೆಗೆ ಎಲ್ಲರೂ ಕೂಡ, ಯಾಕಂದ್ರೆ ದೇಶ ವಿದೇಶಗಳಿಂದ ಬರ್ತಾರೆ, ಸೊ ಎಲ್ರಿಗೂ ದಸರಾ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ನಡೀತಾ ಇರೋ ಕಾರ್ಯಕ್ರಮಗಳ ಬಗ್ಗೆ? ಈ ದಸರಾ ಮೊದಲನೇ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರೂ ಸೇಫ್ ಆಗಿ ಚೆನ್ನಾಗಿ ಶಾಂತಿಯಿಂದ ಇದ್ದು ದಸರಾನ ನೋಡ್ಕೊಂಡು ಹೋಗಿ ಎಲ್ಲರೂ ಎಂಜಾಯ್ ಮಾಡಿ, ಜಾಸ್ತಿ ಕಸ ಎಸಿಬೇಡಿ, ಕಸನ ಮನೆಗೆ ತಗೊಂಡೋಗಿ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊಂಡು ನಿಮ್ಗೆ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯ. ವೆರಿ ವೆಲ್ ಸೆಡ್ ಸರ್. ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಮೆಸೇಜ್ ಐ ಹರ್ಡ್ ಈ ಒಂದು ದಸರಾ ಸಂದರ್ಭದಲ್ಲಿ ಸರ್. ಲೈಕ್ ಇವಾಗ ನನಗೇನಂದ್ರೆ ತುಂಬಾ ಮಾತಾಡ್ಬೇಕು ಅಂತ ಆಸೆ ಆಗುತ್ತೆ ನಿಮ್ಮ ಹತ್ರ, ಯಾಕಂದ್ರೆ ದ ವೇ ಯು ಆರ್ ಎಕ್ಸ್ಪ್ಲೈನಿಂಗ್ ಅಲ್ಲ ಸರ್, ಈ ಒಂದು ಜನರೇಷನ್ಗೆ ನಿಮ್ಮಂತ ನಾಯಕ ತುಂಬಾನೇ ಅತ್ಯಗತ್ಯ ಇದೆ ಸರ್. ನಿಮ್ಮ ಎಲ್ಲಾ ಯೋಜನೆಗಳು ಕೂಡ ಮುಂದುವರಿಲಿ. ಕೊನೆಯದಾಗಿ ಒಂದು ಪ್ರಶ್ನೆ, ಹೌ ಯು ಟೇಕ್ ಚಾಲೆಂಜಸ್? ಲೈಕ್ ಆರಾಮಾಗಿರ್ತೀರಾ, ಸಡನ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಏನೋ ಒಂದು ಕಷ್ಟಕರವಾಗಿರುವಂತ ಚಾಲೆಂಜ್ ಬರುತ್ತೆ. ವಾಟ್ ಇಸ್ ಯರ್ ಸೀಕ್ರೆಟ್ ಮಂತ್ರ ಟು ಕಮ್ ಓವರ್ ಅದರಿಂದ ಹಾಗೆ ಫೇಸ್ ಮಾಡೋದು? ವಾಟ್ ಇಸ್ ಯುವರ್ ಸೀಕ್ರೆಟ್ ಮಂತ್ರ? ಸೊ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್, ನಮ್ಮ ಅಂಕಲ್ ಒಂದು ಒಂದು ಹೇಳ್ಕೊಟ್ಟಿದ್ರು. ಸೊ every problem has a solution. Think about that solution, forget about it. So idana I try to follow that. But I do believe that every problem has a solution. Yes. It just takes time, and even while you're trying to figure out the problem, you might not get the right solution in the first attack. But eventually, that's a learning. You have to take it in such a way that it's actually a learning process. Along that, you will eventually get to a solution. That's around mindset too. Matte I think while growing up, ನನಗೆ ಕಲ್ತ್ಕೊಂಡಿದ್ದೇನೆ ಅಂದ್ರೆ I do like, there's a book called Art of Start. So don't overthink it. Start. Figure it out later as we go. So those are all things that I, whether it's challenges, whether it's my day-to-day days, I'm trying to follow it. I don't know whether I'm doing justice, but I'm trying my best. ಎಸ್, ಡೆಫಿನೆಟ್ಲಿ ಐ ಅಡಾಪ್ಟ್ ದಿಸ್. ನನಗೆ ಈ ಒಂದು ಪ್ರಶ್ನೆಗೆ ನಿಜವಾಗ್ಲೂ ಒಳ್ಳೆ ಸಬ್ಮಿಷನ್ ಸಿಕ್ಕಿದೆ ನನಗೆ. ಸೊ ನಿಮ್ಮ ಒಂದು ಧ್ವನಿನಲ್ಲಿ ನಮ್ಮ ಎಲ್ಲಾ ರೆಡ್ ಎಫ್ ಎಂ ಲಿಸನರ್ಸ್ಗೆ ದಸರಾ ಹಬ್ಬದ ಶುಭಾಶಯಗಳು. ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ. ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.